ರೈತರ ಪರವಾಗಿ ಇರದಿದ್ರ ಆ 33 ಗೇಟು ಒಮ್ಗೆ ರಿಪ್ಲೇಸ್ ಮಾಡ್ತಿರಲಿಲ್ಲ. ನಾವು ವರ್ಷಕ್ಕೆ ಒಂದು 5-10 ಮಾಡ್ಬೋದಾಗಿತ್ತು. ಅದೆಲ್ಲ ಅವರು ನಾಟಕ ಮಾಡ್ತಾರ, ನಾವು ನಾಟಕ ಮಾಡಕ್ ಬರಲ್ಲ ನಮಗೆ ಕಾಂಗ್ರೆಸ್. ಅಲ್ಲ ಸರ್, ಈಗ ಅಲ್ಲ 1.5 TMC ನೀರನ್ನ ಬಿಡಬಹುದಲ್ಲ? ಬಿಟ್ವಿ, ನೀರು ಬರ್ಲಿಲ್ಲ ಮತ್ತೆ ಮುಂದೆ ಅಂದ್ರೆ ಬಹಳ ಕಷ್ಟ. 1.5 TMC ಮಾತ್ರ ವರ್ಷಕ್ಕೆ 1.5 TMC ವಿಜಯನಗರ ಕಾಲುವೆ ಕುಡಿಯೋ ನೀರು ಅಧಿಕೃತವಾಗಿ ಯಾವುದೇ ಆದೇಶ 150 ಕ್ಯೂಸೆಕ್ ನೀರು ಐತೆ ಸರ್ ಅಷ್ಟೇ. ತಾವು ಇವತ್ತು ಹೋಗಿ ನೋಡ್ಬರ್ರಿ. ನಿನ್ನೆ ಹೋಗಿ ಬಂದಿವಿ ಸರ್ ಅಲ್ಲಿಗೆ. ಅಲ್ಲಿ ತನೂ ಬಿಡಕ್ ಹೇಳ್ತೀನಿ. ನಾನು ಚೀಫ್ ಇಂಜಿನಿಯರ್ಗೆ ಮಾತಾಡಿ ಎಲ್ಲ ಅದನ್ನ ನೋಡಿನಿ. ಯಾಕಂದ್ರೆ ಮತ್ತೆ ನಾನು BJPಯ ಮುಖಂಡರಾದಂಥ ಸನ್ಮಾನ್ಯ ಪರಣ್ಣಮ್ಮನವರಿಗೆ ಫೋನ್ ಮಾಡಿ ಏನದು ಗಲಾಟೆ ನಮ್ಗೆ ಅರ್ಥ ಆಗಿಲ್ಲ ಅಂದಾಗ ಅವ್ರು ಹೇಳಿದ ನಂತರ ಚೀಫ್ ಇಂಜಿನಿಯರ್ಗೆ SCಗೆ ಎಲ್ಲರಿಗೂ ಮಾತಾಡಿ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದೆ. ನೀರು ಬಿಡ್ಲಿಕ್ಕೆ ಅವಕಾಶ ಇದೆಯಾ ಸರ್ ಡ್ಯಾಮ್ನಲ್ಲಿ? ಅಲ್ಲ, ಅಧಿಕಾರಿಗಳು ವಿವೇಚನೆ ಮೇರೆಗೆ ಬಿಡಬಹುದು. ರಾಜಕಾರಣದ ಎಲ್ಲೆಗಳನ್ನು ಮೀರಿ ಹೋರಾಟಗಳು ಇರ್ತಾವೆ ಸಹಜವಾಗಿ. ಇತ್ತೀಚೆಗೆ ಹೇಮಲತಾ ನಾಯಕರು ನಿಮ್ಮ ಕಾಂಗ್ರೆಸ್ ಕಚೇರಿ ಕಲ್ಲೊಡೆದಿರುವಂತಹ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಇದುವರೆಗೂ ನಿಮ್ಮ ಪ್ರತಿಕ್ರಿಯೆ ಇಲ್ಲ, ಏನಂತ ರಿಯಾಕ್ಟ್ ಮಾಡಿಲ್ಲ ಏನು ಅಂತ. ಈಗ ಪ್ರತಿಕ್ರಿಯೆ ಕೊಡೋದು ಏನು ದೊಡ್ಡದಲ್ಲ. ನಾನು ಊರಲ್ಲಿರಲಿಲ್ಲ. ಒಂದೇದ್ದು, ನಾನು 2 ದಿವಸ ಡೆಲ್ಲಿಗೆ ಹೋಗಿದ್ದೆ. ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಫೋನ್ ಮಾಡಿ ಹೇಳಿದ್ದೆ, ನಾನು ಒಂದು ಪ್ರೆಸ್ ನೋಟ್ ಕೊಡಮ್ಮ ಇದ್ರ ಬಗ್ಗೆ ಅಂತೇಳಿ ಏನು ಹೇಳ್ಬೇಕಾಗಿತ್ತು ಅದನ್ನೆಲ್ಲ ಹೇಳಿದ್ದೀವಿ. ನೋಡಿ, ನಾವು ಕೂಡ ಸ್ಟ್ರೈಕ್ ಮಾಡಿದ್ದೀವಿ, ನಾವು ಅವ್ರ ಕಚೇರಿಗೆ ಹೋಗಿದ್ದೀವಿ. ಆ ರೀತಿ ನಾವು ನಡ್ಕೊಂಡಿಲ್ಲ. ಆದರೆ ಅವ್ರಿಗೆ ಅವ್ರ ಬುದ್ಧಿ ಎಷ್ಟೈತೆ ಅಷ್ಟರ ಮಟ್ಟಿಗೆ ಅವ್ರು ನಡ್ಕೊಂಡ್ರು ಅಷ್ಟೇ. ನಾವೇನು ಅದಕ್ಕಿಂತ ಹೆಚ್ಚಿಗೆ ಸೋಮಣ್ಣ ಅವ್ರನ್ನ ಇವರು ಹಿಂಗೆ ಮಾಡಿದ್ರು, ಅವ್ರನ್ನ ಚೇರ್ ತೋರಿದ್ರು. ಅವ್ರದಾದ್ರು ಒಂದು ನಮ್ದು ಸೋಮಣ್ಣವ್ರ ಇಶ್ಯೂನ ಬೇರೆ. ಅಲ್ಲಿ ಹೆಸರು ಹಾಕಿರಲಿಲ್ಲ, ಲೋಕಲ್ MLA ಅಂತ ಇದು ಇರಲಿಲ್ಲ, ಕಾಲು ಅದ್ರ ಸಲುವಾಗಿ ಹೋರಾಟ ಮಾಡಿದ್ವಿ. ನಾವೇನು ಇದನ್ನ ಮಾಡಿಲ್ಲ. ಕೇಂದ್ರ ಸಚಿವರು ನಮ್ಮ ಸಚಿವರೇ ಅವರು, ಈ ರಾಜ್ಯದ ಸಚಿವರೇ ನಮ್ಮವರೇ ಅವರು. ಆ ಸಚಿವರು ಬಂದಾಗ ನಾವು ಅಂಕಿ ತಪ್ಪು ಮಾಡಿ ಸಚಿವರಿಗೆ ತೊಂದರೆ ಕೊಡ್ತಾರಂತ ನಾವು ಅದನ್ನ ಮಾಡಿದ್ವಿ. ನಮಗೇನಂದ್ರೆ ಎರಡೂ ಪಾರ್ಟಿಯವರು ಈ ರೀತಿ ನಡ್ಕೊಳ್ಳೋದು ಎಷ್ಟು ಸರಿ ಸಮಾಜಕ್ಕೆ? ಅವ್ರು ನಡ್ಕೊಂತಿದ್ರೆ ನಡ್ಕೊಳ್ಳಿ ಅವರು. ನಿಮ್ಮ ಕಾರ್ಯಕರ್ತರು ನಾವು ನಡ್ಕೊಂಡಿಲ್ಲ. ಅಧಿಕಾರಿಗಳ ಮೇಲೆ ನಮ್ದು ಒತ್ತಡ ಅಷ್ಟೇ. ಪ್ರಮುಖ ವಿಚಾರ ಏನಂದ್ರೆ ಸರ್, ಈಗ ಒಪಿನಿಯನ್ ಕೇಳುವಂತದ್ದಾಗಲ್ಲ, ಪ್ರಕ್ರಿಯೆಗಳು 3 ಸಬಲರಿದ್ದಾರೆ, 3 ಯೋಗ್ಯರಿದ್ದಾರೆ. ಯಾರಿಗೆ ಕೊಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ಬಿಟ್ಟು ವಿಷಯ. ನಿನ್ನೆ ನಿಮ್ಮ ಅಧಿಕಾರಿ ಮಲ್ಲಿಗವಾಡ ಅವರು ವೇದಿಕೆ ಮೇಲೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ವರ್ಷದ ಲೆಕ್ಕಾಚಾರದಲ್ಲಿ ಅಲ್ಲ ಸರ್. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.